ಎಲ್ಲರಿಗೂ ನಮಸ್ಕಾರ. ಮಿತ್ರ ಸೋನು ಕಥಾಲೋಕಕ್ಕೆ ಸ್ವಾಗತ. ಒಲ್ಲದ ಬಂಧ ಸಂಚಿಕೆ 1. ಹೈಕೋರ್ಟ್ ಆವರಣದಲ್ಲಿ ಸುಮಾರು ಜನ ಹಾಗೂ ಮೀಡಿಯಾದವರು ಕೋರ್ಟ್ ಹೊರಗೆ ಮೈಕ್ ಹಿಡಿದು ಕಾಯುತ್ತಾ ನಿಂತಿದ್ರು. ಯಾಕೆ ಅಂದರೆ MLA ಭೈರಪ್ಪ ಅವರ ಒಬ್ಬನೇ ಮಗ ಅಕ್ಷಯ್ ತಡರಾತ್ರಿ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿ ರಸ್ತೆಯಲ್ಲಿ ಕೆಲಸ ಮುಗಿಸಿಕೊಂಡು ಮನೆಗೆ ಹೋಗುತ್ತಿದ್ದ ಒಂಟಿ ಹುಡುಗಿನ ಎಳೆದು ಅತ್ಯಾಚಾರ ಮಾಡಿ ಕೊಲೆ ಮಾಡಿರೋ ಪ್ರಕರಣದಲ್ಲಿ ಅರೆಸ್ಟ್ ಆಗಿರೋ ಅಕ್ಷಯ್ಗೆ ಇವಾಗ ಕೋರ್ಟ್ ಕೊನೆ ತೀರ್ಪು ನೀಡುತ್ತಿದೆ. ಮಗಳನ್ನು ಕಳೆದುಕೊಂಡಿರೋ ಫ್ಯಾಮಿಲಿ ಅವನಿಗೆ ಏನು ಶಿಕ್ಷೆ ಅಂತ ಕಾಯ್ತಾ ಇದ್ದಾರೆ. ಹುಡುಗಿ ಕಡೆ ಕೇಸ್ ತಗೊಂಡು ನಡೆಸ್ತಿರೋದು ದಿ ಗ್ರೇಟ್ ಲಾಯರ್ ಉತ್ಕರ್ಷ್ ಆಚಾರ್ಯ. ಅವನು ತಗೊಂಡಿರೋ ಕೇಸ್ ಇದುವರೆಗೂ ಸೋತಿರೋ ಹಿಸ್ಟರಿನೇ ಇಲ್ಲ. ಅವನಿಗೆ ಸೋಲುವಿನ ರುಚಿನೇ ಗೊತ್ತಿಲ್ಲ. ಅವನ ಗತ್ತು, ಮಾತಿನ ಸ್ಟೈಲ್, ಅವನು ಕೇಳುವ ಪ್ರಶ್ನೆಗಳಿಗೆ ಎಂತಹ ಅಪರಾಧಿಗಳು ಸಹ ಭಯ ಬಿದ್ದು ನಿಜ ಹೇಳ್ತಾರೆ. ಅವನು ವಾದ ಪ್ರತಿವಾದ ಮಾಡ್ತಿದ್ರೆ ಇಡೀ ಕೋರ್ಟ್ ಸೈಲೆಂಟ್ ಆಗಿ ಇರುತ್ತೆ. MLA ಮಗ ಅಂತ ಸುಮಾರು ಜನ ಲಾಯರ್ ಹುಡುಗಿಯ ಕಡೆ ವಾದ ಮಾಡಲು ರೆಡಿ ಇರಲಿಲ್ಲ. ಈ ಕೇಸಿಗೆ ಜೀವ ತುಂಬಿರೋದೇ ಉತ್ಕರ್ಷ್. ಸಾಕ್ಷಿ ಆಧಾರ ಎಲ್ಲ ಹುಡುಕಿ ಇವಾಗ ಅಕ್ಷಯ್ಗೆ ಶಿಕ್ಷೆ ಆಗಲೇಬೇಕು, ಪಾಪದ ಹುಡುಗಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಡಿ ಇಂದು ಕೋರ್ಟ್ ಮಹಾ ತೀರ್ಪಿಗೆ ಕಾಯ್ತಿದ್ದಾರೆ. ಕೊನೆಗೂ ಅಕ್ಷಯ್ಗೆ ಕೋರ್ಟ್ ಮರಣದಂಡನೆ ಶಿಕ್ಷೆ ಕೊಟ್ಟಿತು. ಕೋರ್ಟಲ್ಲಿ ಇದ್ದ ಜನರೆಲ್ಲ ಚಪ್ಪಾಳೆ ತಟ್ಟಿದರು. ಎಲ್ಲ ಲಾಯರ್ಗಳು ಹಾಗೂ ಜಡ್ಜ್ ಉತ್ಕರ್ಷ್ಗೆ ಅಭಿನಂದಿಸಿದರು. ಇನ್ನು MLA ಜಡ್ಜ್ ಹೇಳಿದ ಮಾತಿಗೆ ಕುಸಿದು ಬಿದ್ದರು. ಅಕ್ಷಯ್ ಅಳುತ್ತಾ ಅಪ್ಪ ಅಪ್ಪ ಅಂತ ಕಿರುಚಿದ. ಪೊಲೀಸ್ ಅವರು ಅವನನ್ನು ಅಲ್ಲಿಂದ ಕರೆದುಕೊಂಡು ಹೋದರು. ಸರ್, ನಮ್ಮ ಮಗಳು ಆತ್ಮಕ್ಕೆ ಕೊನೆಗೂ ಶಾಂತಿ ಸಿಕ್ತು. ಆ ಪಾಪಿಗೆ ಸರಿಯಾದ ಶಿಕ್ಷೆ ಆಯಿತು. ಅನ್ಯಾಯವಾಗಿ ನಮ್ಮ ಮಗಳನ್ನು ಕೊಂದುಬಿಟ್ಟ. ನಮ್ಮ ಕಣ್ಣೀರು ಅವನನ್ನು ಸುಮ್ಮನೆ ಬಿಡ್ತಾ? ಸತ್ಯಕ್ಕೆ ಯಾವಾಗಲೂ ಜಯನೇ ಸಿಗೋದು. ಅದಕ್ಕೆ ಉತ್ಕರ್ಷ್, ನೀವು ಹೇಳಿದ್ದು ನಿಜ. ಸತ್ಯಕ್ಕೇನೆ ಜಯ. ಕೇಸ್ ಗೆದ್ದಾಯ್ತು, ಅಪರಾಧಿಗೆ ಶಿಕ್ಷೆನೂ ಆಯಿತು ಅಂದನು. ತುಂಬ ಥ್ಯಾಂಕ್ಸ್ ಸರ್. ನಾವು ಎಷ್ಟು ಲಾಯರ್ ಕೇಳಿದ್ವಿ ನಮ್ಮ ಸೈಡ್ ವಾದ ಮಾಡಿ ಅಂತ. ಆದರೆ ಯಾರೂ ಆ MLAಗೆ ಭಯ ಬಿದ್ದು ಬರಲಿಲ್ಲ. ಕೊನೆಗೆ ನೀವು ದೇವ್ರ ಥರ ಬಂದು ನ್ಯಾಯ ಕೊಡಿಸ್ಬಿಟ್ರ. ನಿಮ್ಮ ಸಹಾಯನ ಯಾವತ್ತೂ ಮರೆಯಲ್ಲ ಅಂತ ಕೈ ಮುಗಿದು ಹೊರಟು ಹೋದರು. ಇವಾಗ ಉತ್ಕರ್ಷ್ ಹೊರಗಡೆ ಬಂದನು. ಅವನು ಬರುವುದನ್ನೇ ನೋಡಿ ಮೀಡಿಯಾ ಅವರೆಲ್ಲ ಅವನ ಮುಂದೆ ಮೈಕ್ ಹಿಡಿದು ಪ್ರಶ್ನೆಗಳ ಸುರಿಮಳೆನೇ ಕೇಳಿದ್ರು. ಅದಕ್ಕೆ ಉತ್ಕರ್ಷ್, ನೋಡಿ, ಅಪರಾಧಿಗೆ ಶಿಕ್ಷೆ ಆಗಿದೆ ಅಷ್ಟೇ ಖುಷಿ. ನ್ಯಾಯ ಎಲ್ಲರಿಗೂ ಒಂದೇನೆ. ತಪ್ಪು ಯಾರು ಮಾಡಿದ್ರೂ ತಪ್ಪೇ. ನೋ ಮೋರ್ ಕ್ವಶನ್ಸ್ ಪ್ಲೀಸ್ ಅಂತ ಹೇಳಿ ಕಾರಲ್ಲಿ ಹೊರಟು ಬಿಟ್ಟ ಉತ್ಕರ್ಷ್. ಎಲ್ಲರ ಫೋನಲ್ಲೂ ಬರೀ ಉತ್ಕರ್ಷ್ದೇ ಹವಾ. ಹೇ ಉತ್ತರ, ಏನೇ ಮಾಡ್ತಿದ್ಯಾ ಅಲ್ಲಿ? ದಿವ್ಯಾಗೆ ಬಾಕ್ಸ್ ಕೊಟ್ಟು ಹಸುಗೆ ಮೇವು ಹಾಕಿ ಬೇಗ ಬಂದು, ರಾಶಿ ಬಟ್ಟೆ ಇದೆ ಬಂದು ಹೋಗಿ ಅಂದ್ರು ಉತ್ತರ ಚಿಕ್ಕಮ್ಮ ಜಲಜಾಕ್ಷಿ. ಉತ್ತರ ಚಿಕ್ಕ ವಯಸ್ಸಲ್ಲೇ ತಾಯಿನ ಕಳೆದುಕೊಂಡ್ಳು. ಇನ್ನು ತಂದೆ ಮತ್ತೊಂದು ಮದುವೆ ಆದರು. ಜಲಜಾಕ್ಷಿ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟರು. ಅವಳೇ ದಿವ್ಯಾ. ಸ್ವಲ್ಪ ವರ್ಷದ ನಂತರ ಉತ್ತರ ತಂದೆ ಕುಡಿದು ಕುಡಿದು ಪ್ರಾಣ ಬಿಟ್ಟರು. ಅವಾಗಿಂದ ಜಲಜಾಕ್ಷಿ ಉತ್ತರಗೆ ತುಂಬ ಹಿಂಸೆ ಕೊಡುತ್ತಾ ಬಂದಿದ್ದಾರೆ. ಉತ್ತರ ಕೂಡ ಡಿಗ್ರಿ ಮಾಡಿದಾಳೆ. ಮುಂದೆ ಓದಬೇಕು ಅನ್ನುವ ಆಸೆ ಇದೆ. ಆದರೆ ಅವಳ ಚಿಕ್ಕಮ್ಮ ಬರೀ ಮನೆ ಕೆಲಸಕ್ಕೆ ಮಾತ್ರ ಅವಳನ್ನು ಬಳಸಿಕೊಳ್ತಾವ್ರೆ. ದಿವ್ಯಾ ಕೂಡ ಒಂದು ಸಾರಿ ಅಕ್ಕ ಅಂತನೂ ಸಹ ಕರೆಯದೆ ಅವಳಿಗೆ ಬೈಯುತ್ತಾ ಹೀಯಾಳಿಸುತ್ತಾ ಇರ್ತಾಳೆ. ದಿವ್ಯಾಗೆ ಉತ್ತರನ ಕಂಡ್ರೆ ಆಗಲ್ಲ. ಯಾಕೆ ಅಂದರೆ ಅವಳು ನನಗಿಂತ ಚೆನ್ನಾಗಿದ್ದಾಳೆ ಅನ್ನುವ ಕೋಪ. ಉತ್ತರ ಅವಳ ಚಿಕ್ಕಮ್ಮ ಹೇಳಿದ ಕೆಲಸವನ್ನು ಮಾಡಲು ಹೋದಳು. ಹೊಸ ಕತೆ ಒಲ್ಲದ ಬಂಧ. ಉತ್ಕರ್ಷ್ ಮತ್ತು ಉತ್ತರ ನಿಮ್ಮ ಮುಂದೆ ಬರ್ತಿದ್ದಾರೆ. ಮುಂದುವರಿಯುವುದು. ಸೊ ಫ್ರೆಂಡ್ಸ್, 100 ಮೇಲೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ. ತುಂಬ ಖುಷಿ ಆಗ್ತಿದೆ. ಇದೇ ಖುಷಿಗೆ ಹೊಸ ಕತೆ. ಎಲ್ಲರೂ ಕತೆ ಕೇಳಿ ಹೇಗಿದೆ ಅಂತ ತಿಳಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.